ಜೈ ಹಿಂದ್ ಆತ್ಮೀಯ ಭಾವಿ ಅಗ್ನಿವೀರರೇ, ಈಗ ನೀವು ನೋಡುತ್ತಿರುವ ವಿಡಿಯೋ ಈಗ ನೋಡಿ ರನ್ನಿಂಗ್ ಸ್ಟಾರ್ಟ್ ಆಯಿತು. ಅದರ ಜೊತೆ ಟೈಮು ಸ್ಟಾರ್ಟ್ ಆಗಿದೆ. ಮಂಗಳೂರು AROದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಉಡುಪಿಯ ಮಹಾತ್ಮ ಗಾಂಧಿ ಜಿಲ್ಲಾ ಸ್ಟೇಡಿಯಂನಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಇದು ಫಸ್ಟ್ ದಿನ ಅಂದರೆ ಮೊದಲನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಭಾಳ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿ ಓಡ್ತಾ ಇದ್ದಾನೆ. ಆದ್ರೆ ನೋಡಬೇಕು 4 ರೌಂಡ್ ಯಾವ ರೀತಿ ಓಡ್ತಾರೆ. ಇದು ಫಸ್ಟ್ ರೌಂಡಿಗೆ ಓಡ್ತಾ ಇದ್ದಾರೆ. ಇದು ಮೊದಲನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ಈಗ ನೀವು ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳೇ, ಅಗ್ನಿವೀರ ಆರ್ಮಿ ರ್ಯಾಲಿಯ ನಡೀತಾ ಇದೆ. ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ಗಾಗಿ ಅಭ್ಯರ್ಥಿಗಳು ಬಹಳ ಆತುರದಿಂದ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಟೈಮನ್ನು ಗಮನಿಸ್ಬೋದು. ಇಲ್ಲಿ ಟೈಮನ್ನು ಎಷ್ಟು ಟೈಮ್ದಾಗ ಫಸ್ಟ್ ರೌಂಡ್ ಮುಗಿಸ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡ್ತಾ ಇರಿ, ಟೈಮ್ ಕಡೆ ಲಕ್ಷ್ಯ ಕೊಡ್ರಿ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಗ್ರೌಂಡ್ ಅದ, ಚೆನ್ನಾಗಿ ಆರಾಮವಾಗಿ ಓಡ್ಬೋದು. ನೋಡಿರಿ, ಫಸ್ಟ್ ಟೈಮ 1:04 1 ನಿಮಿಷ 4 ಸೆಕೆಂಡಿಗೆ ಫಸ್ಟ್ ರೌಂಡ್ ಮುಗಿಸಿ ಓಡ್ತಾ ಇದ್ದಾನೆ. ಓಡು ಇನ್ನೂ ಜೋರಾಗಿ ಓಡಬೇಕು. ಭಾಳ ಜೋರಾಗಿ ಹಿಂದೆ ನೋಡಬಾರ್ದು. ಓಡುವಾಗ ಹಿಂದೆ ನೋಡಬಾರ್ದು, ವೇಗವಾಗಿ ಓಡ್ತಾ ಇರಬೇಕು. ಭಾಳಷ್ಟು ಜನ ಭಾಳ ಜೋರಾಗಿ ವೇಗವಾಗಿ ಓಡ್ತಾ ಇದ್ದಾರೆ. ನಿಜವಾಗಲೂ ನಮ್ಮ ಕರ್ನಾಟಕದ ಯುವಕರು ಸ್ಟ್ರಾಂಗ್ ಅಂತ ನಾವು ಹೇಳ್ಬೋದು. ಅಭ್ಯರ್ಥಿಗಳೇ, ನಿಮ್ಮ ರಿಪೋರ್ಟಿಂಗ್ ಟೈಮಿಂಗ್ ಎಷ್ಟಿರ್ತದೆ ಅಂದರೆ ಬೆಳಗ್ಗೆ 4 ಗಂಟೆಗೆ ನೀವು ಅಲ್ಲಿರಬೇಕು. ಇವತ್ತು 4:30ಗೆ ಸರಿಯಾಗಿ ಒಳಗಡೆ ಕರ್ಕೊಂಡಿದ್ದಾರೆ. ಆಮೇಲೆ ಕರ್ಕೊಂಡು ಫಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡಿ ಆಮೇಲೆ ನಿಮ್ಮನ್ನು ಒಳಗಡೆ ಬಿಟ್ಟುಕೊಂಡು ಗ್ರೌಂಡ್ನಲ್ಲಿ ಕುಣಿಸ್ತಾರೆ. ಇವತ್ತು ಒಟ್ಟು 4 ಬ್ಯಾಚ್ಗಳನ್ನ ಮಾಡಿದ್ದಾರೆ. ಪ್ರತಿಯೊಂದು ಬ್ಯಾಚ್ದಲ್ಲಿ 100, 105, 110 ಅಭ್ಯರ್ಥಿಗಳು ಮಾತ್ರ ಇದ್ದಾರೆ. ಆಮೇಲೆ ಮಳೆ ಪ್ರಾರಂಭ ಆಗಿದೆ, ಆದರೆ ಕಂಟಿನ್ಯೂ ಮಳೆ ಇಲ್ಲ. ಒಂದು 5 ನಿಮಿಷ ಬರ್ತದೆ, ಆಮೇಲೆ ಹೋಗ್ತದೆ. ತುಂತುರು ಮಳೆ ಅದ, ಅಂದರೆ ಜುಬ್ರು ಮಳೆ ಅಂತೀವಿ ನಾವು, ಆ ರೀತಿ ಅದ. ಆದರೂ ಮಳೆ ಆದರೂ ಏನೂ ತೊಂದರೆ ಇಲ್ಲ, ಆರಾಮವಾಗಿ ಓಡ್ಬೋದು. ಗ್ರೌಂಡ್ ಚೆನ್ನಾಗಿದೆ, ಸಿಂಥೆಟಿಕ್ ಗ್ರೌಂಡು. ಅದೇ ರೀತಿಯಾಗಿ ಆರ್ಮಿಯವರು ಅಲ್ಲಿ ನೀರು ಅದು ನಿಂತರೂ ಸಹಿತ ನೀರು ನಿಲ್ಲದ ಹಾಗೆ ಮೇಂಟೆನೆನ್ಸ್ ಸಹಿತ ಅಲ್ಲಿ ಮಾಡ್ತಾಯಿದ್ದಾರೆ. ಭಾಳ ಚೆನ್ನಾಗಿ ಗ್ರೌಂಡ್ ಓಡಲಿಕ್ಕೆ ಭಾಳ ಚೆನ್ನಾಗಿದೆ. ಮಳೆ ಇದ್ದರೂ ಸಹಿತ ಏನೂ ತೊಂದರೆ ಇಲ್ಲ, ಮಳೆನೂ ಜೋರಿಲ್ಲ, ತುಂತುರು ಮಳೆ ಬರ್ತಾಯಿದೆ. ವೇಗವಾಗಿ ಓಡಬೇಕು. ನೋಡಿರಿ, 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ನೀವು ಟೈಮ್ ಕಡೆನೂ ಗಮನ ಕೊಡ್ಬೋದು. ಎಷ್ಟು ಟೈಮ್ದಾಗ ಓಡ್ತಾರೆ ನೋಡಿರಿ. ಫಸ್ಟ್ ಇದ್ದ ಹಿಂದೆ ಸರ್ದಾನೆ ಅಂದರೆ ಓಡ್ತಾ ಇದ್ದಾನೆ ಅವನು. ಆಮೇಲೆ ಬೇರೆದವನು ಫಸ್ಟ್ ಬರ್ತಾಯಿದ್ದಾನೆ ನೋಡಿರಿ. 2:23 2 ನಿಮಿಷ 23 ಸೆಕೆಂಡ್ಗೆ 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಏನೇನು ಡಾಕ್ಯುಮೆಂಟ್ ಕೇಳಿದಾರೆ ಅವುಗಳನ್ನೆಲ್ಲ ಕರೆಕ್ಟಾಗಿ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಹೈಟು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೈಟ್ದು ಯಾವುದೇ ರೀತಿ ತೊಂದರೆ ಇಲ್ಲ, ನೇರವಾಗಿ ಒಳಗಡೆ ಬಿಟ್ಟಿದ್ದಾರೆ. ಇವತ್ತು ನಾಳೆ ದಿವಸ ಏನಾಗ್ತದೆ ನೋಡೋಣ. ಅಭ್ಯರ್ಥಿಗಳೇ, ಪ್ರತಿನಿತ್ಯ ವಿಡಿಯೋಗಳನ್ನು ನಾವು ಬಿಡ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಏಕೆಂದರೆ ಪ್ರತಿಯೊಂದು ಅಗ್ನಿವೀರ ಆರ್ಮಿ ಆಗಿರ್ಬೋದು, ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮ್ಮ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿರಿ, ಸೆಕೆಂಡ್ ರೌಂಡ್ ಮುಗಿಬಿಡ್ದ ಕೆಲವೊಂದು ಅಭ್ಯರ್ಥಿಗಳು ಇಲ್ಲಿಯೂ ಸಹಿತ ಒಳಗಡೆ ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದವ್ರಿಗೆ ತೊಂದರೆ ಆಗೋದಿಲ್ಲ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನೀವು ರನ್ನಿಂಗನ್ನು ಮಾಡ್ಬೋದು. ಆಮೇಲೆ ಓಡುವಾಗ ಇನ್ನೊಂದು ಕೈ ಸ್ವಿಂಗ್ ಮಾಡ್ತಾ ಓಡ್ತಾ ಇರಬೇಕು. ದೊಡ್ಡ ಹೆಜ್ಜೆ ಇಡ್ತಾ ಇರಬೇಕು. ಅಭ್ಯರ್ಥಿಗಳಿಗೆ ಗಮನಿಸಬೇಕು. 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಓಡ್ತಾ ಇದ್ದಾರೆ. ಈಗ ಅದು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ಟೈಮ್ ಕಡೆನೂ ಗಮನ ಕೊಡಬೇಕು. ಎಷ್ಟು ಟೈಮ್ದಾಗ ಫಸ್ಟ್ ರೌಂಡ್ ಎಷ್ಟು ಟೈಮಾ, ಸೆಕೆಂಡ್ ರೌಂಡಾ, ಥರ್ಡ್ ರೌಂಡಾ, ಪ್ರತಿಯೊಂದು ಟೈಮನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವ ರೀತಿ ಓಡ್ತಾರೋ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲಿ ನೀವು ಗಮನಿಸಬೇಕು. ಇಲ್ಲಿ 3ನೇ ರೌಂಡ್ ನೋಡಿರಿ, ಆಗ ಇದ್ದ ಅಭ್ಯರ್ಥಿ ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಇಲ್ಲಿ ಟೈಮಿಂಗನ್ನು 3:51 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡಿಗೆ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು, ಮುಂದಿನ ಅಭ್ಯರ್ಥಿಗಳು ನೋಡಿ 1, 2, 3, 4 ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾರೆ. ಇಲ್ಲಿ ವೈಟ್ ಬನಿಯನ್ದವ್ರು ಭಾಳ ಜೋರಾಗಿ ಸೈಡ್ ತೆಗೆದು ಓಡಬೇಕಂತೇಳಿ ಓಡ್ತಾ ಇದ್ದಾನೆ. ಭಾಳ ವೇಗವಾಗಿ ಅವನು ಗಮನಿಸ್ಬೋದು. ಅವನ ಹೆಜ್ಜೆಗಳನ್ನ ನಾವು ನೋಡ್ಬೋದು. ಅವನು ಯಾವ ರೀತಿ ಕೈಗಳನ್ನ ಸ್ವಿಂಗ್ ಮಾಡ್ತಾ ಇದ್ದಾನೆ, ಹೆಜ್ಜೆಗಳನ್ನ ಹಾಕ್ತಾ ಇದ್ದಾನೆ ಗಮನಿಸ್ಬೋದು. ಅಭ್ಯರ್ಥಿಗಳೇ, ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ತೆಗೆದುಕೊಂಡು ಹೋಗಿ. ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡಿಗೆ ರನ್ನಿಂಗ್ ಮಾಡ್ತಾ ಇದ್ದಾರೆ. ಲಾಸ್ಟ್ ರೌಂಡ ಅಭ್ಯರ್ಥಿಗಳೇ, ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಕಮೆಂಟ್ಗಳನ್ನ ಮಾಡಿದರೆ ಮುಂದಿನ ವಿಡಿಯೋದಲ್ಲಿ ನಾನು ಕಮೆಂಟಿಗೆ ಆನ್ಸರ್ನ ಮಾಡಲಿದ್ದೇನೆ. ಕಮೆಂಟ್ಗಳನ್ನ ಮಾಡ್ಬೋದು. ನಿಮಗೇನಾದರೂ ತೊಂದರೆ ಇದ್ದರೆ ನೀವು ಕಮೆಂಟ್ಗಳನ್ನ ಮಾಡ್ಬೋದು. ಯಾವುದಾದ್ರೂ ಕನ್ಫ್ಯೂಸ್ ಇದ್ದರೂ ನೀವು ಕಮೆಂಟ್ಗಳನ್ನ ಮಾಡಿದರೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಹೇಳಲಿದ್ದೀನಿ. ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೀವು ಗಮನಿಸ್ಬೋದು.
ಇಲ್ಲಿ ನೋಡ್ರಿ ಭಾಳ ಹಿಂದುಳಿದ್ರೆ ಅನಿವಾರ್ಯ ಸೈಡ್ ಕರ್ಕೋತಾರೆ. ಅಲ್ಲಿ ನೋಡ್ಬೋದು ಟೈಮ್ ಕಡೆಗೆ ಲಕ್ಷ ಕೊಡ್ರಿ. ಆಮೇಲೆ ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿ ಎಷ್ಟು ವೇಗವಾಗಿ ಫಸ್ಟ್ ಟೈಮ್ ಬರ್ತಾನನ್ನು ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಟೈಮನ್ನು ನಾವು ಇಲ್ಲಿ ಗಮನಿಸ್ಬೋದು. ಟೈಮನ್ನು ನೋಡ್ಬೋದು 5:10 ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ಎಕ್ಸಲೆಂಟ್ ಅಂದರೆ ಫಸ್ಟ್ ಗ್ರೂಪ್ ಎಷ್ಟು ಜನ ಹಾಕಾರ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಹಾಕಾರ ನೀವು ನೋಡ್ಬೋದು. ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ಇಲ್ಲಿ ಗಮನಿಸ್ಬೋದು ಅಭ್ಯರ್ಥಿಗಳು ನೋಡಿ ಭಾಳ ವೇಗವಾಗಿ ಹುಡುಗರು ಚೀರಾಡ್ತಾ ಕೂಗಾಡ್ತಾ ಖುಷಿಯಿಂದ ಒಳಗಡೆ ಹೊಂಟಾರೆ. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ನೋಡಿರಿ, ಈ ಕಡೆ ಸೆಕೆಂಡ್ ಗ್ರೂಪನ್ನು ಕೂರಿಸ್ತಾ ಇದ್ದಾರೆ. ಆ ಕಡೆ ಇದ್ದವರು ಫಸ್ಟ್ ಗ್ರೂಪ್ ಇದ್ದಾರೆ ನೋಡ್ಬೋದು, ಗಮನಿಸ್ಬೋದು ನಾವಿಲ್ಲಿ. ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ ನೋಡಿರಿ. ಹಾಗೆ ಮುಂದೆ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ತೆಗೆದುಕೊಂಡು ಹೋಗಿ ಸರಿಯಾದ ಸಮಯಕ್ಕೆ ಪ್ರತಿನಿತ್ಯ ನಮ್ಮ ವಿಡಿಯೋನ ನೋಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡ್ತಾಯಿರ್ರಿ. ಗಮನಿಸ್ಬೋದು ನೀವು ಇಲ್ಲಿ ನೋಡಿರಿ, ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಗಮನಿಸ್ಬೋದು ಇಲ್ಲಿ. ಅದೇ ರೀತಿಯಾಗಿ ಈ ಕಡೆ ನೋಡಿರಿ ಟೈಮ್ ಮುಗಿದ ಮೇಲೆ ಹೊರಗಡೆ ಕಳಿಸ್ತಾ ಇದ್ದಾರೆ. ಟೈಮ್ ಮುಗಿದ ಮೇಲೆ ಹೊರಗಡೆ ಕಳಿಸ್ತಾ ಇದ್ದಾರೆ. ಕರೆಕ್ಟಾಗಿ 5:45ಕ್ಕೆ ಟೈಮ್ ಕ್ಲೋಸ್ ಆಗ್ತಾಯಿದೆ. ನೀವು ಗಮನಿಸ್ಬೋದು ಇಲ್ಲಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ. ಭಾಳಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ ಅಭ್ಯರ್ಥಿಗಳು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.